ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಕೆಎಸ್ ಈಶ್ವರಪ್ಪ ಸ್ಪರ್ಧೆ ನಿಶ್ಚಿತ. ಬಿಜೆಪಿ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಸಮಾಧಾನ ಪಡಿಸಲಿಲ್ಲ. ಈಶ್ವರಪ್ಪ ಹಿಂದುಳಿದ ವರ್ಗದ ಪ್ರಮುಖ ನಾಯಕರು, ಅವರಿಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸಲು ಎಸ್ಪಿ ಕೃಷ್ಣಮೂರ್ತಿ ಮನವಿ. ಏಪ್ರಿಲ್ 18ರಂದು ಹೊಸಗುಂದ ಉಮಾಮಹೇಶ್ವರ ದೇಗುಲಕ್ಕೆ ಶೃಂಗೇರಿ ವಿಧುಶೇಖರ ಶ್ರೀಗಳು ಭೇಟಿ. ಮಹಾರುದ್ರ ಹವನದ ಪೂರ್ಣಾಹುತಿ ಮತ್ತು ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯಲ್ಲಿ ಶ್ರೀಗಳು ಪಾಲ್ಗೊಳ್ಳುತ್ತಾರೆಂದ ಸಿಎಂಎನ್ ಶಾಸ್ತ್ರಿ. ಗಣಪತಿ ಜಾತ್ರೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಪವಿಭಾಗಾಧಿಕಾರಿ ಯತೀಶ್ ಆರ್. ಗಮನ ಸೆಳೆದ ವೇಟಿ ಸ್ವಾಮಿ ರಚಿಸಿದ ಮತದಾನ ಜಾಗೃತಿ ಗೀತೆ. ಈಗ ಸುದ್ದಿಯ ವಿವರ. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹಿಂದುಳಿದ ವರ್ಗದ ಪ್ರಮುಖ ನಾಯಕರಾಗಿದ್ದಾರೆ. ಅವರನ್ನು ಬಿಜೆಪಿ ಸರಿಯಾಗಿ ನಡೆಸಿಕೊಂಡಿದ್ದರೆ ಅವರು ಪಕ್ಷೇತರವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುತ್ತಿರಲಿಲ್ಲ ಎಂದು ಸಾಗರ ನಗರಸಭೆ ಮಾಜಿ ಅಧ್ಯಕ್ಷ ಎಸ್ವಿ ಕೃಷ್ಣಮೂರ್ತಿ ತಿಳಿಸಿದರು. ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಶ್ವರಪ್ಪನವರು ಸುಮಾರು 50ರಿಂದ 60 ವರ್ಷಗಳ ಕಾಲ ಪಾರ್ಟಿ ಕೆಲಸ ಮಾಡಿಕೊಂಡಿದ್ದಾರೆ. ಇಂಥ ಒಬ್ಬ ಮುತ್ಸಂದಿ ನಾಯಕ ಮತ್ತು ಹಿಂದುಳಿದ ನಾಯಕ ಬಿ ಜೆ ಪಿ ಅಂತಕ್ಕಂಥ ಒಂದು ಪಕ್ಷದಲ್ಲಿ ತಮ್ಮ ಗಟ್ಟಿತನವನ್ನು ರೂಢಿಸಿಕೊಂಡು ಪಕ್ಷದ ಸಿದ್ಧಾಂತ ಮತ್ತು ಪಕ್ಷದ ನಿಷ್ಠೆ ಇವೆಲ್ಲ ಉಳಿಸ್ಕೊಂಡು ಬಂದು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಗೌರವಾನ್ವಿತ ವ್ಯಕ್ತಿ ಎಸ್ ಈಶ್ವರಪ್ಪ. ಇಂಥವ್ರಿಗೆ ರಾಜ್ಯದಲ್ಲಿ ಅವ್ರದ್ದೇನೋ ಒಂದು ಆಸೆ ಇತ್ತು, ನನ್ನ ಮನೆಗೆ ಒಂದು ಟಿಕೆಟ್ ಕೊಡಬೇಕಾಯಿತು, ನಾನು MLA ಆಗಬೇಕಾಯಿತು ಶಿವಮೊಗ್ಗದಿಂದ ಅಂತ ಹೇಳ್ತಕ್ಕಂಥ ಒಂದು ಆಸೆ ಇತ್ತು. ಆದರೆ ಶಿವಮೊಗ್ಗದಲ್ಲಿ MLA ಸ್ಥಾನಕ್ಕೆ ನೀವು ನಿಲ್ಬಾರ್ದು ಅಂತ ಹೇಳ್ತಕ್ಕಂಥ ಮೇಲಿನ ನಮ್ಮ ರಾಷ್ಟ್ರದ ನಾಯಕರವರಿಗೆ ಸೂಚನೆ ಕೊಟ್ಟಾಗ ಗೌರವಯುತವಾಗಿ ಅವರು ಆ MLA ಸ್ಥಾನವನ್ನು ನನಗೆ ಬೇಡ ಆಯಿತು, ನಾನು ನಮ್ಮ ಕಾರ್ಯಕರ್ತರಿಗೆ ಕೊಡೋಣ ಅಂತ ಹೇಳಿ ಗೌರವಯುತವಾಗಿ ಒಪ್ಕೊಂಡ್ರು. ಅದೇ ಉದ್ದೇಶಕ್ಕೆ ಹಾವೇರಿಯಲ್ಲಿ ನಮ್ಮ ಮಗನಿಗೆ MP ಚುನಾವಣೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಏನಾದರೂ ರಾಜ್ಯ ನಾಯಕರಿಗೆ ಕೇಳ್ಕೊಂಡಿದ್ದೆ. ಆದರೆ ಹಾವೇರಿಯಲ್ಲೂ ಸಹ ಅವರಿಗೆ ಟಿಕೆಟನ್ನು ನಿರಾಕರಣೆ ಮಾಡಿರೋದ್ರಿಂದ ಇವತ್ತು ಅವರು ಪಕ್ಷದಲ್ಲಿ ಇಷ್ಟೆಲ್ಲ ಮಂದಿ ಹಿಂದುಳಿದ ವರ್ಗದ ಜನಾಂಗದವನ್ನಾಗಿ ಯಾವುದೇ ಒಂದು ಲೋಪಗಳನ್ನು ಮಾಡದೇ ಇರ್ತಕ್ಕಂಥ ವ್ಯವಸ್ಥೆ ನನ್ನನ್ನು ಇವತ್ತು ಪಕ್ಷ ಕಡೆಗಣಿಸಿದೆ. ಪಕ್ಷ ಕಡೆಗಣೆ ಉದ್ದೇಶದಿಂದ ನಾನು ಪಕ್ಷೇತರ ನಿಲ್ಲಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪಕ್ಷೇತರ ಇಟ್ಕೊಂಡಿದ್ದಾರೆ. ಚಿಹ್ನೆ ಬಂದಿಲ್ಲ, 19ನೇ ತಾರೀಕು ಚಿಹ್ನೆ ಹೋಗ್ತಿದ್ದಂತೆ ಆನಂದದಲ್ಲಿ ಅದನ್ನು ಪ್ರಚಾರ ಮಾಡತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅವರನ್ನು ರಾಜ್ಯದ ಹಲವಾರು ನಾಯಕರು ಮಾತಾಡಿಸಿ ಈ ಸಮಸ್ಯೆ ಬಗೆಹರಿಸಬಹುದಾಗಿದೆ. ಈಶ್ವರಪ್ಪನ ಅಷ್ಟೇನು ದಡ್ಡರಲ್ಲ, ಯಾರೆಲ್ಲ ಕರೆದು ಮಾತಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ವ್ಯಕ್ತಿನೇ ಅವ್ರನ್ನ ಕರೆದು ಮಾತಾಡ್ತಕ್ಕಂಥ ಸಮಯವನ್ನು ಈ ರಾಜ್ಯದ ನಾಯಕರಿಗೆ ಆಗಲಿಲ್ಲ. ಕೇಂದ್ರಕ್ಕೆ ಕರೆದಾಗ ಅಲ್ಲಿ ಸಹ ಅವರಿಗೆ ಕರೆದು ಮಾತಾಡಿ ಕಳಿಸಿದರೆ ಈ ಸಮಸ್ಯೆನೇ ಇರ್ತಿಲ್ಲ, ಅವ್ರು ನಿಂತಲೂ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಆದರೆ ಅದು ಕರೆದು ಮಾತಾಡೋದಿರ್ತಕ್ಕಂಥ ವ್ಯವಸ್ಥೆಗೆ ಇವತ್ತು ಅವರು ಮತ್ತೆ ಕನ್ನಡದಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದು ನನ್ನ ಭಾವನೆ. ಅದು ಏನೇ ಇರಲಿ, ನಮ್ಮ ಹಿಂದುಳಿದ ನಾಯಕ ಆಗಿರ್ತಕ್ಕಂಥ ಈಶ್ವರಪ್ಪನವರು ಈ ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ, ಈ ತಾಲೂಕಲ್ಲಿ ಕಡೆಗಣಿಸಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಪಕ್ಷ ಅವರ ಪರವಾಗಿ ಜಿಲ್ಲೆ ಮತ್ತು ನಗರ ಸಾಗರ ತಾಲೂಕು ಇಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಸಮುದಾಯಗಳು ಎಲ್ಲರೂ ಈಶ್ವರಪ್ಪನನ್ನು ಬೆಂಬಲಿಸಬೇಕು. ಅವರಿಗೆ ತಮ್ಮ ಮತವನ್ನು ಹಾಕಿ ಅವರನ್ನು ಗೆಲ್ಲಿಸಬೇಕು. ಅದ್ರ ಜೊತೆಗೆ ಅವರೆಲ್ಲ ಸಹಕಾರಗಳು ಈಶ್ವರಪ್ಪನವರಿಗೆ ಇರಬೇಕು. ನಮ್ಮೆಲ್ಲರ ಸಹಕಾರ ಸಹ ಈಶ್ವರಪ್ಪನಿಗೆ ಇರುತ್ತೆ ಅಂತ ಹೇಳ್ತಾ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುತ್ತಿಲ್ಲ. ಗೋಷ್ಠಿಯಲ್ಲಿ ಅರುಣಾ ವಿನಾಯಕ್, ಗೌರೀಶ್, ಅಣ್ಣಪ್ಪ ಕಾರ್ಗಲ್, ನಾಗರಾಜ್, ಗಣೇಶ್, ವಿನಾಯಕ್, ಗೋಪಾಲ್, ಚಂದ್ರು, ಮಂಜುನಾಥ್, ಅನೂಪ್ ಇನ್ನಿತರರು ಹಾಜರಿದ್ದರು. ಹೊಸಗುಂದದ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಸಮುಚ್ಚಯದಲ್ಲಿ ಏಪ್ರಿಲ್ 18ರಂದು ಮಹಾರುದ್ರ ಹವನದ ಪೂರ್ಣಾಹುತಿ ಮತ್ತು ಬಾಲಾಲಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಸಿಎಂಎನ್ ಶಾಸ್ತ್ರಿ ತಿಳಿಸಿದರು.
ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಉಮಾಮಹೇಶ್ವರ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ಹೊಸಗುಂದದಲ್ಲಿ ಪುರಾತನವಾದ ಶಿಥಿಲವಾಗಿದ್ದ ದೇವಾಲಯದ ಜೀರ್ಣೋದ್ಧಾರ ಪ್ರಾರಂಭಗೊಂಡು 2019ರಲ್ಲಿ ಪೂಜ್ಯ ಶೃಂಗೇರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಅಮೃತಾಸ್ತ್ರದಿಂದ ಕುಂಭಾಭಿಷೇಕ ಎಲ್ಲ ಕಾರ್ಯಕ್ರಮ ನಡೆದಿರುವುದು ನಿಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಹೊಸಗುಂದದ ಮುಂದಿನ ಆಗುಹೋಗುಗಳು, ಅಲ್ಲಿಯ ಎಲ್ಲ ಮುಂದಿನ ಅಭಿವೃದ್ಧಿ ಅನ್ನೋದು ಶೃಂಗೇರಿ ಮಹಾಸಂಸ್ಥಾನದ ಮಾರ್ಗದರ್ಶನದಲ್ಲಿ ಆಗಬೇಕು ಅಂತ ಹೇಳಿ ನಾವು ಪರಮಪೂಜ್ಯ ಜಗದ್ಗುರುಗಳ ಹತ್ರ ನಿವೇದನೆ ಮಾಡಿಕೊಂಡೆವು. ಅವರು ಅದಕ್ಕೆ ಸಮ್ಮತಿ ಸೂಚಿಸಿ ಇವತ್ತಿನ ದಿವಸ ಮೊದಲಿದ್ದಂತೆ ಶೃಂಗೇರಿ ಶಾರದಾಂಬೇಶ್ವರರು ಶ್ರೀ ಉಮಾಮಹೇಶ್ವರ ಸೇವಾ ಟ್ರಸ್ಟ್ನ ಮಹಾಸಂರಕ್ಷಕರು ಹಾಗೂ ಅಲ್ಲಿಯ ಶೃಂಗೇರಿ ಸಂಸ್ಥಾನದ ಆಡಳಿತಾಧಿಕಾರಿಗಳಿದ್ದಂಥ ಪದ್ಮಶ್ರೀ ಪುರಸ್ಕೃತ ಗುರುಸೇವಾಧೋರಣ ಶ್ರೀ ಗೌರಿಶಂಕರ್ ಸಾಹೇಬರು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿ ಮಾರ್ಗದರ್ಶನ ಮಾಡ್ತಿದ್ದಾರೆ. ದಿನನಿತ್ಯದ ಚಟುವಟಿಕೆಗಳ ಮೇಲ್ವಿಚಾರಣೆಗಾಗಿ ಶಾಖಾ ಮುಖ್ಯಸ್ಥರಾಗಿ ಕಡೂರು ಶಂಕರಮಠ ಧರ್ಮಾಧಿಕಾರಿಗಳಾದ ಬೀರೂರು KG ಮಂಜುನಾಥ್ ಅವರು, ಬೀರೂರು ಮಂಜುನಾಥ ಅವರನ್ನು ಕರೆದಾಗ ಅವರನ್ನು ಶೃಂಗೇರಿ ಸಂಸ್ಥಾನದಿಂದ ನಿಯೋಜಿಸಲ್ಪಟ್ಟಿದ್ದಾರೆ. ಅದೇ ರೀತಿ ಅದು ಒಂದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಏನಂತಂದರೆ, ಶೃಂಗೇರಿ ಶಾರದಾಂಬೇಶ್ವರರು ಹೊಸಗುಂದದ ಎಲ್ಲ ಪೂರ್ಣ ಜವಾಬ್ದಾರಿ ಮತ್ತು ಹೊಸಗುಂದಕ್ಕೆ ಬೇಕಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಮುನ್ನಡೆಸುವ ಒಂದು ನಮಗೆ ಅವರು ಅನುಗ್ರಹ ಮಾಡಿರೋದು ನಮ್ಮ ದೊಡ್ಡ ಸೌಭಾಗ್ಯ ಅಂತ ಹೇಳಿ ನಾವೆಲ್ಲ ಭಾವಿಸ್ತಾ ಇದ್ದೇವೆ. ಅದೇನೋ ಒಂದು ಮನಸ್ಸಿಗೆ ಪ್ರೇರಣೆ ಬಂದದ್ದು. 100 ವರ್ಷ ಹೊಸಗುಂದ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರಲಿಲ್ಲ. ಹಾಗೆ 2019ರ ಪುನಃಪ್ರತಿಷ್ಠೆ ಕುಂಭಾಭಿಷೇಕ ಆದ ನಂತರ ಒಂದು ಮನಸ್ಸಿಗೆ ಬಂತು, ಹೊಸಗುಂದದಲ್ಲಿ ಒಂದು ಅತಿರುದ್ರ ಯಾಗ ಆಗಬೇಕು ಅಂತ ಹೇಳಿ. ಆ ಪ್ರಕಾರವಾಗಿ ಅಲ್ಲಿ ಪಾರಾಯಣಗಳು ಪ್ರಾರಂಭ ಆಗಿದ್ದಾವೆ. ರುದ್ರ ಪಾರಾಯಣ ನಡೀತಾ ಇದ್ದಾವೆ. ಇದರ ಮಧ್ಯದಲ್ಲಿ ಜಗದ್ಗುರುಗಳು ಆದೇಶ ಮಾಡಿದರು, ಅನುಗ್ರಹ ಮಾಡಿದರು. ಅದನ್ನು ತೆಗೆದು ಒಂದು ಮಹಾ ರುದ್ರಯಾಗ ಫಸ್ಟ್ ಮಾಡೋಣ, ನಂತರ ಮುಂದಿನ ಹಂತದಲ್ಲಿ ಅತಿರುದ್ರಯಾಗ ಮಾಡೋಣ ಅಂಥೇಳಿ ಆ ಮಹಾರುದ್ರಯಾಗಕ್ಕೆ ಪೂರ್ಣಾವಧಿ ಸಂದರ್ಭದಲ್ಲಿ ತಾನೇ ಸಾನ್ನಿಧ್ಯ ವಹಿಸ್ತೇನೆ ಅಂತ ಹೇಳಿ ದೊಡ್ಡ ಒಂದು ಆಶೀರ್ವಾದ ಮಾಡಿದರು. ಆ ಪ್ರಕಾರವಾಗಿ ಅವರು ಕೊಟ್ಟಿರುವ ಸೂಚನೆಯಂತೆ, ಅವರು ಕೊಟ್ಟಿರುವ ದಿನಾಂಕದಂತೆ ನಾಡಿದ್ದು 18 ಏಪ್ರಿಲ್ 2024 ಗುರುವಾರದಂದು ಹೊಸಗುಂದದಲ್ಲಿ ಮಹಾರುದ್ರಯಾಗ ಹಮ್ಮಿಕೊಂಡಿದ್ದೇವೆ. ಸುಮಾರು 11 ಗಂಟೆಗೆ 11:30 ಹೊತ್ತಿಗೆ ಪರಮಪೂಜ್ಯ ಜಗದ್ಗುರುಗಳು ಮಹಾ ಸನ್ನಿಧಾನಗಳಾದಂಥ ಶ್ರೀ ಶ್ರೀ ಗುರುಶಂಕರ ಭಾರತಿ ಮಹಾಸ್ವಾಮಿಗಳು ಶೃಂಗೇರಿಯಿಂದ ಚಿತ್ತೈಸಲಿದ್ದಾರೆ. ಅವರ ಸಾನ್ನಿಧ್ಯದಲ್ಲಿ ಮಹಾರುದ್ರಯಾಗದ ಪೂರ್ಣಾವಧಿ ನಡೆಯಲಿದೆ. ಹೊಸಗುಂದದ ಉಮಾಮಹೇಶ್ವರ ದೇವಾಲಯದ ಗಡಿ ದೇವರು ಹಿಂದಿನ ಕಾಲದಲ್ಲಿ 4 ದಿಕ್ಕುಗಳಲ್ಲಿ 4 ದೇವತಾ ಸಾನ್ನಿಧ್ಯಗಳು ರಕ್ಷಾ ದೇವತೆಗಳಾಗಿ ಗಡಿ ದೇವರು ಅವರಿಗೆ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ. ರಕ್ಷಾ ದೇವತೆಗಳ ಸಾನ್ನಿಧ್ಯಗಳು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೆಲವು ರೀತಿಯಲ್ಲಿ ನಮಗೆ ತಿಳುವಳಿಕೆ ತಿಳಿದು ಹೇಳಿದರು. ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಕೋಟೆ ದುರ್ಗವ್ವ, ಭೂತರಾಯಪ್ಪ, ಆಗ್ನೇಯ ದಿಕ್ಕಿನಲ್ಲಿ ಮಾರಮ್ಮ, ಭೂತರಾಜ, ನೈಋತ್ಯ ದಿಕ್ಕಿನಲ್ಲಿ ಅಂಚಿಕಾರಮ್ಮ, ವಾಯವ್ಯ ದಿಕ್ಕಿನಲ್ಲಿ ಆಂಜನೇಯನ ಸಾನ್ನಿಧ್ಯ ಅಂತ ಹೇಳಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಪರಿಪೂರ್ಣವಾಗಿ
ಸಿಗದಿದ್ದರೂ ಕೂಡ ನಂತರ ಎಲ್ಲ ಅವಧೂತರುಗಳು ಅಥವಾ ಉಳಿದ ಬೇರೆ ಬೇರೆ ರೀತಿಯ ಧಾರ್ಮಿಕ ಮುಖಂಡರು ಬಂದವರು ವಾಯುವ್ಯ ದಿಕ್ಕಿನಲ್ಲಿ ಆಂಜನೇಯನ ಆಂಜನೇಯನ ಸಾನ್ನಿಧ್ಯ ಇದೆ ಅಂತ ಹೇಳಿದ್ದಕ್ಕೆ ಪೂರಕವಾಗಿ ಅಲ್ಲಿಯ ಊರಿನ ಗೌಡರು ಹೇಳಿದರು. ವಾಯುವ್ಯ ದಿಕ್ಕಿನಲ್ಲಿ ಮರಿಗೌಡರು ಅಂತಿದ್ದಾರೆ, ಮರಿಗೌಡರು ಅಂತ, ಅವರ ಮನೆ ಕೆಳಗಡೆ ಹೊಲದಲ್ಲಿ ಈಗ ಅಲ್ಲಿ ಗದ್ದೆ ಆಗಿದೆ. ಅಲ್ಲಿ ಗದ್ದೆಯಲ್ಲಿ ಕಟ್ಟಿಕಾಣದ ರೀತಿಯ ಫೌಂಡೇಶನ್ ಎಲ್ಲ ಇತ್ತು ಅಂತೆಲ್ಲ ಅಲ್ಲಿಗೆ ಕರ್ಕೊಂಡು ಅದರಲ್ಲಿ ಸ್ವಲ್ಪ ಅವಶೇಷಗಳು ಇವಾಗ ಕೂಡ ಇದೆ. ಸೊ ಅದೆಲ್ಲ ಯಾವ ರೀತಿಯಲ್ಲಿ ದೇವಾಲಯ ನಿರ್ಮಾಣ ಆಗಬೇಕು ಇದಾಗಬೇಕು ಅಂತೆಲ್ಲ ಆಗಲಿಕ್ಕೆ ಇನ್ನೂ ಸೂಚನೆ ಅಥವಾ ಇನ್ನೂ ನಿರ್ಣಯ ಆಗದಿರುವ ಕಾರಣ ಆದಷ್ಟು ಬೇಗ ಆಂಜನೇಯನ ಬಾರಾಂಗಣದಲ್ಲಿ ಪ್ರತಿಷ್ಠೆ ಮಾಡಿ ಪೂಜೆ ಪ್ರಾರಂಭ ಮಾಡಬೇಕು. ವಾಯುವ್ಯ ದಿಕ್ಕಿನ ಗಡಿಗೆಯವರಾಗಿ ಆಂಜನೇಯನ ಬಾಲಾಲಯ ನಿರ್ಮಾಣಗೊಂಡು ಈಗ ನಾಡಿದ್ದು ಕ್ಷೇತ್ರದ ತಂತ್ರಿಗಳಾದ ಕಟ್ಟೆ ಶಂಕರ ಭಟ್ರ ನೇತೃತ್ವದಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ, ಆಂಜನೇಯನ ಹೊಸ ವಿಗ್ರಹ ಮಾಡಿ ಪ್ರತಿಷ್ಠಾಪನೆ ಬಾಲಾಲಯದಲ್ಲಿ ನೆರವೇರಲಿದೆ. ಶೃಂಗೇರಿ ಜಗದ್ಗುರುಗಳು ಕೂಡ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾರೆ, ಅದಕ್ಕೆ ಸಾನ್ನಿಧ್ಯ ವಹಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಎಲ್ಲ ಭಕ್ತಾದಿಗಳು ಬರಬೇಕು. ಇವತ್ತು ಗೋಷ್ಠಿಯಲ್ಲಿ ಅಶ್ವಿನಿ ಕುಮಾರ್, ಮಾಸನಂಜುಂಡಸ್ವಾಮಿ, ಜ್ಯೋತಿ ಕೋವಿ, ರಮೇಶ್ ಐಗಿನಬೈಲ್, ವಿನಾಯಕ್ ಇನ್ನಿತರರು ಹಾಜರಿದ್ದರು. ಜಾತ್ರೆ ಉತ್ಸವಗಳು ಸ್ಥಳೀಯ ಕಲಾ ಪ್ರಕಾರಗಳಿಗೆ ವೇದಿಕೆ ಒದಗಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕಲೆ ಮತ್ತು ಕಲಾವಿದರು ಬೆಳೆಯಬೇಕಾದರೆ ಜಾತ್ರಾದಿ ಉತ್ಸವಗಳು ಹೆಚ್ಚು ನಡೆಯಬೇಕು ಎಂದು ಉಪವಿಭಾಗಾಧಿಕಾರಿ ಯತೀಶ್ ಆರ್ ತಿಳಿಸಿದರು. ಸಾಗರದ ಮಹಾಗಣಪತಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ 5 ದಿನಗಳ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಒಂದು ಇಂಥ ಜಾತ್ರಾ ಸಭೆಗಳಾಗಿರ್ಬೋದು, ಮಹೋತ್ಸವಗಳಾಗಿರ್ಬೋದು, ರಥೋತ್ಸವ ಕಾರ್ಯಕ್ರಮ ಇರ್ಬೋದು, ಇದು ನಮ್ಮ ಒಂದು ಊರಿನ ಚರಿತ್ರೆಯ ಪ್ರತಿಬಿಂಬ. ಕಳದಿ ಅರಸರು ಸುಮಾರು 400-500 ವರ್ಷಗಳ ಹಿಂದೆ ಕಟ್ಟಿದಂಥ ದೇವಸ್ಥಾನ, ಪ್ರತಿ ವರ್ಷ ನಡ್ಕೊಂಬಂದಂಥ ರಥೋತ್ಸವ, ಅದರಲ್ಲಿ ನಾವೆಲ್ಲ ಭಾಗವಹಿಸಲಿಕ್ಕೆ ಸಿಗ್ತಕ್ಕಂಥ ಅವಕಾಶ ಬಹುಶಃ ಇದು ಎಲ್ಲ ಊರಿನಲ್ಲೂ ನಡ್ಕೊಬರೋದಿಲ್ಲ. ಇಷ್ಟು ಇತಿಹಾಸಪೂರ್ವಕವಾಗಿ ಭಾಳ ವಿಶಿಷ್ಟವಾದಂಥ ಒಂದು ಜಾತ್ರಾ ಮಹೋತ್ಸವ ಇಲ್ಲ. ಆದ್ದರಿಂದ ಭಾಳ ಅಚ್ಚುಕಟ್ಟಾಗಿ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವ ಆಯೋಜನೆ ಆಗಿದೆ. ಅದಕ್ಕೆ ಭಾಳಷ್ಟು ಜನ ಶ್ರಮ ವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಈ ವೇದಿಕೆ ಮೂಲಕ ಒಂದು 2 ನಿಮಿಷ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡುತ್ತೇನೆ. ಮೊಟ್ಟ ಮೊದಲನೇದಾಗಿ ದೇವಸ್ಥಾನ ಮುಜರಾಯಿ ಇಲಾಖೆ ಆದ್ರೂ ಸಾರ್ವಜನಿಕರಿಗೆ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಭಾಳಷ್ಟು ಜನರ ಹೆಸರುಗಳಿದ್ದಾವೆ. ನಾನು ಎಲ್ಲರ ಹೆಸರನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಯಾರು ಪ್ರತಿದಿನ ಭಾಳ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡ್ತಿದ್ದಾರೆ ಅವ್ರ ಹೆಸರುಗಳನ್ನು ತಗೊಂಡು ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಾಂತಪ್ಪ ಶಿವಕುಮಾರ್ ಅವರಿರ್ಬೋದು, ವಿಶ್ವೇಶ್ವರ್ ಹೆಗಡೆ ಇರ್ಬೋದು, ಪಾಂಡುರಂಗ ಅವರಿರ್ಬೋದು, ಮಧುಕರ್ ನರಸಿಂಹ ಅವರಿರ್ಬೋದು, ಅಮಿತ್ ಹೆಗಡೆ ಅವರಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದವರಿರ್ಬೋದು, ದಳವಾಯಿ ಅವರಿರ್ಬೋದು, ಕಿರಣ್ ನಿರಂಜನ್ ಕೋರಿ, ಶಶಿಧರ್ ಇರ್ಬೋದು, ಗಿರೀಶ್ ರವರು ಇರ್ಬೋದು, ಬಸವರಾಜಪ್ಪ ಅವರು ಇರ್ಬೋದು. ಇವರ ಆದಿಯಾಗಿ ಒಂದಷ್ಟು ಜನದ ಹೆಸರು ನನಗೆ ನೆನಪಿದೆ, ಅವ್ರ ಹೆಸರುಗಳನ್ನು ಹೇಳ್ತೀನಿ. ಒಂದಷ್ಟು ಜನದ ಹೆಸರು ನೆನಪಿಲ್ಲದೆ ಇರ್ಬೋದು, ದಯವಿಟ್ಟು ಮನಸ್ಸಿಗೆ ನೀವು ತಪ್ಪು ತಿಳ್ಕೊಬಾರ್ದು ನಾನು ನಿಮ್ಮ ಹೆಸರು ತಗೊಳ್ಳಿಲ್ಲ ಅಂದರೆ. ಜೈರಾಮ್ ಅವರು ಇರ್ಬೋದು, ಹೆಗಡೆ ಅವರು ಇರ್ಬೋದು, ಭಾಳಷ್ಟು ಶ್ರಮವಹಿಸಿ ಜಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದರಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಭಾಳಷ್ಟು ಸಾಥನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಲಾಖೆಯವರು ತಹಸೀಲ್ದಾರರ ಆದಿಯಾಗಿ ನಮ್ಮ ಇವರು ಇರ್ಬೋದು, ಬಸವರಾಜಪ್ಪ ಅವರು ಇರ್ಬೋದು, ಹೇಮಂತ್ ಅವರು ಇರ್ಬೋದು, ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರು ಇರ್ಬೋದು, ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು, ಇವರೆಲ್ಲ ಕೈ ಜೋಡಿಸಿದ್ರೇ ಇಂಥ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಭಾಳ ಯಶಸ್ಸಾಗಿ ಆಗ್ಲಿಕ್ಕೆ ಸಾಧ್ಯ. ನಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಕಲಾ ತಂಡಗಳು ಪ್ರತಿ ವರ್ಷ ನೀವು ಭಾಳಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಜನರಿಗೆ ಮನೋರಂಜನೆಯನ್ನು ಕೊಡೋದಲ್ಲದೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನು ಉಳಿಸ್ತಾ ಇದ್ದೀರಿ. ತಮಗೂ ಕೂಡ ನಾನು ಭಾಳ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಭಾಳ ಮುಖ್ಯವಾಗಿ ನಮ್ಮ ಸಾಗರದ ಸಾರ್ವಜನಿಕ ಬಂಧುಗಳು, ನೀವು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಆ ಭಗವಂತನಿಗೆ ಸೇವೆ ಸಲ್ಲಿಸ್ದಾಗಲೇ ಈ ಜಾತ್ರೆಗೆ ಒಂದು ಅರ್ಥ ಬರ್ತಕ್ಕಂಥದ್ದು. ಆ ಭಕ್ತಿಪೂರ್ವಕವಾಗಿ ನೀವೇನು ನಡ್ಕೋತಾ ಇದ್ದೀರಿ ಅದರಿಂದನೇ ಈ ಜಾತ್ರೆ ಇಷ್ಟು ಭಾಳ ಚೆನ್ನಾಗಿ ನಡೆದಿರ್ತಕ್ಕಂಥದ್ದು. ನಾವು ನಿನ್ನೆ ಮಳೆ ಆಗಲಪ್ಪ ಅಂತ ಸಂಕಲ್ಪ ಮಾಡಿ ಜಾತ್ರೆ ಅಂತ ತೇರನ್ನು ಎಳೆದಿದ್ದೀವಿ. ಆಲ್ರೆಡಿ ಈಗಾಗಲೇ ವರುಣದೇವ ಕೃಪೆ ಮಾಡ್ತಾ ಇದ್ದಾನೆ ಸಾಗರದ ಮೇಲೆ. ಇದೇ ರೀತಿ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ, ತಮ್ಮೆಲ್ಲರ ಸಂಕಲ್ಪ ಈಡೇರಲಿ.
ನೀವೇನು ಭಗವಂತನಲ್ಲಿ ಕೇಳ್ಕೊಂಡಿದ್ದೀರಿ ಅದೆಲ್ಲ ಈಡೇರಲಿ ಅಂತ ಭಗವಂತನಲ್ಲಿ ಮತ್ತೊಮ್ಮೆ ನಾನು ಕೇಳ್ತಾ, ನಮಗೆ ಈ ಸಹಕಾರ ನೀಡಿದ ಎಲ್ಲರಿಗೂ, ಪಾಂಡುರಂಗ ಸಾಹೇಬರು ಬಂದಿದ್ದಾರೆ, ಭಾಳಷ್ಟು ಓಡಾಟ ಮಾಡಿದ್ದಾರೆ, ಹೆಗಡೆಯವರು ಇರ್ಬೋದು, ನಮ್ಗೆ ಇನ್ನೂ ಎಷ್ಟೊಂದು ಜನ ಹೆಸರು ನನಗೆ ನಾಯಕ್ ಗೊತ್ತಾ ಇಲ್ಲ, ಬಟ್ ಭಾಳಷ್ಟು ಜನ ನಮಗೆ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಮಾಧ್ಯಮ ಮಿತ್ರರು ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇನ್ನು 4-5 ದಿನ ಜಾತ್ರೆ ನಡೀತದೆ. ಭಾಳಷ್ಟು ಸಡಗರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಕಲಾ ತಂಡಗಳ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಕಲೆಯನ್ನು ಕೂಡ ನೀವು ಸ್ವಾಗತಿಸಿ, ಇಲ್ಲಿರ್ತಕ್ಕಂಥ ನಮ್ಮ ಜಾತ್ರೆಯಲ್ಲಿ ಬಂದಿರತಕ್ಕಂಥ ಎಷ್ಟೋ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ, ಅವ್ರ ಬದುಕನ್ನೇ ಕಟ್ಕೊಳ್ತಾ ಇದ್ದಾರೆ ಈ ಜಾತ್ರೆ ಮಹೋತ್ಸವದಲ್ಲಿ. ಅವ್ರಿಗೂ ಪ್ರೋತ್ಸಾಹ ಕೊಡಿ. ನಮ್ಮ ಮಹಾಗಣಪತಿ, ಈ ನಮ್ಮ ಸಾಗರದ ಆರಾಧ್ಯ ದೈವ, ಅವರ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಕೇಳ್ತಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನೀತಾ ಮಾತನಾಡಿ, ಮಾಡಲಿ ಅಂತ ಕೇಳ್ತಾ, ಹಾಗೆ ನಮ್ಮ ಒಂದು ಏನು ಪ್ರತಿಶತ 78% ಏನಿದೆ ಒಂದು ಹಿಂದಿನ ವಿಧಾನಸಭಾ ಕ್ಷೇತ್ರದ ಮತದಾನ, ಈಗ ಅದು 85% ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಸ್ವೀಪ್ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ. ನಾನು ತುಂಬ ಡ್ರ್ಯಾಗ್ ಮಾಡಬಾರ್ದು ಅಂತ ಬೇಗ ಬ್ರಿಸ್ಕಾಗಿ ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲ ಸಾಗರದ ಬಂಧುಗಳು ದಯಮಾಡಿ ಮತದಾನ ಮಾಡಬೇಕು. ನಿಮ್ಮ ಯಾರು ಬಂಧು ಬಳಗದವರು ಬೇರೆ ಬೇರೆ ಊರುಗಳಲ್ಲಿ ನೆಲೆಸಿದ್ದಾರೆ, ಅವ್ರನ್ನ ಆ ಎಲೆಕ್ಷನ್ ಒಂದು ದಿನನಾದರೂ ದಯಮಾಡಿ ಸಾಗರಕ್ಕೆ ಕರೆತಂದು ನೀವು ಮತದಾನ ಮಾಡಿಸಿದ್ರೆ ನಾವು ಇವತ್ತು ಈ ಗಣೇಶನ ಸನ್ನಿಧಿಯಲ್ಲಿ ತಮ್ಮನ್ನೆಲ್ಲ ಕೇಳ್ಕೊಂಡಿದ್ದಕ್ಕೂ ನಿಜವಾಗ್ಲೂ ಸಾರ್ಥಕತೆ ಸಿಗುತ್ತೆ. ಆದ್ದರಿಂದ ದಯಮಾಡಿ ತಾವೆಲ್ಲ ವೋಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಈಗ ಕೆಲವು ಕಡೆ ಬಹಿಷ್ಕಾರ ಮಾಡ್ತಾ ಇದ್ದೀರಾ, ದಯಮಾಡಿ ಆ ಥರ ಒಂದು ಕೆಲಸ ಮಾಡಬೇಡಿ. ಅದರಿಂದ ಅನಾನುಕೂಲನೇ ಹೆಚ್ಚು, ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಾಗುತ್ತೆ. ಆದ್ದರಿಂದ ಎಲ್ಲರೂ ನೀವು ಮತದಾನ ಮಾಡಿದಾಗ ಮಾತ್ರ ತಮ್ಮ ಹಕ್ಕನ್ನು ನಾವು ಸಾಧಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಎಲ್ಲರೂ ಮತ ಹಾಕಿ. ನಾವು ಸ್ವೀಪ್ ಸಮಿತಿಯಿಂದ ನಮ್ಮ AC ಸರ್ ಇರ್ಬೋದು ಹಾಗೂ ತಹಶೀಲ್ದಾರ್ ಸರ್ ಇರ್ಬೋದು ನಮಗೆ ತುಂಬಾ ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಗಳಿಗೆ. ನಾವು ಖಂಡಿತವಾಗ್ಲೂ 85% ಸಾಧಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾಗೂ ದೇವರ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸ್ಕೊತಾ ಇದ್ದೀನಿ. ಸ್ವೀಪ್ ಚಟುವಟಿಕೆಗಳು ಖಂಡಿತವಾಗ್ಲೂ ನಿರಂತರವಾಗಿ ನಡೆಯುತ್ತೆ. ಈ ಒಂದು ಚಟುವಟಿಕೆಗಳು ನಾವು ಇಷ್ಟು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನೀವು ಮತದಾನ ಮಾಡಬೇಕು ಅನ್ನೋ ಉದ್ದೇಶದಿಂದ. ಹಾಗಾದರೆ ಮಾತ್ರ ನಾನು ಬಂದಿಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಸಾಧ್ಯ. ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ಮಾತನಾಡಿ, ಬಹಳ ಖುಷಿಯಿಂದ ಹೆಮ್ಮೆಯಿಂದ ಒಂದು ಮಾತನ್ನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಬಾಲ್ಯ ಕಳೆದಂತಹ ಊರು, ನಾನು 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಇದೇ ಸಾಗರದಲ್ಲಿ ನನ್ನ ಬೇಸಿಕ್ ಕ್ವಾಲಿಫಿಕೇಶನ್ ಮುಗಿಸಿರೋದು. ಈ ಸಾಗರದಲ್ಲಿ ಆ ದೇವರು ನನಗೆ ತಹಶೀಲ್ದಾರ್ ಆಗಿ ಕರ್ಕೊಂಡು ಬಂದಿದ್ದಾನೆ. ಇದಕ್ಕೆ ನಾನು ಸಾಗರದ ಜನತೆಗೆ ಹಾಗೂ ನನ್ನ ಎಲ್ಲ ಮಿತ್ರರಿಗೆ, ನಮ್ಮ ಮಿತ್ರರು ಹೇಳ್ತಾ ಇದ್ರು, ನೀನು ಸಾಗರಕ್ಕೆ ತಹಶೀಲ್ದಾರಾಗಿ ಬರಬೇಕು, ನಮಗೆಲ್ಲ ಭಾಳ ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಮಹಾಗಣಪತಿ ಏನು ಜಾತ್ರೆ ನಡೀತಾ ಇದೆ, ಇದರಲ್ಲಿ ನಮ್ಮ ಮಾನ್ಯ AC ಸಾಹೇಬ್ರ ಪಾತ್ರ ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ನಾನು ಹೇಳಿಲ್ಲ ಅಂತಂತಂದ್ರೆ ಅದು ನಿಜವಾಗ್ಲೂ ಪರಿಪೂರ್ಣ ಆಗಲ್ಲ. ಬಹಳ ಪ್ಲಾನಿಂಗ್ ಆಗಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಜನತೆಗಾಗಿರಲಿ, ದರ್ಶಕರಿಗಾಗಿರಲಿ, ಭಕ್ತರಿಗಾಗಿರಲಿ ಅಂತ ಬಿಟ್ಟು ಪ್ರೀ ಪ್ಲ್ಯಾನ್ ಮಾಡಿ ಇಂಚಿಂಚಿಗೂ ಸಹ ಇದು ಮಾಡಿ ನಮಗೆ ಮಾರ್ಗದರ್ಶನ ನೀಡಿ ಅವ್ರಿಗೆ ಹೇಳಿದ್ಮೇಲೆ ನಮ್ಮ AC ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಮೂಲಕ ಒಂದು ಅಭಿನಂದನೆ ಕೊಡಿ ಅಂತ ಬಿಟ್ಟು ಹೇಳ್ಕೊಡ್ತೇನೆ. ಅದೇ ರೀತಿಯಾಗಿ ನಾನು ನನ್ನ ಲೈಫಲ್ಲೇ ರಥ ಏರಲಿಲ್ಲ. ಈ ಸಾಗರದಲ್ಲಿ ಬಂದ್ಬಿಟ್ಟು ಮೊದಲನೇ ಬಾರಿಯಾಗಿ ನಾನು ನನ್ನ AC ಸಾರ್ ಜೊತೆಗೆ ರಥ ಏರಿ ಪೂಜಾ ಕಾರ್ಯಕ್ರಮ ಎಲ್ಲ ನೋಡ್ಕೊಂಡಿದ್ದೀನಿ. ಆ ದೇವರ ಕರುಣೆಯಿಂದ ಈ ಒಂದು ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಾರೆ ನಮ್ಮ AC ಸಾರು. ಎಲ್ಲ ಜನತೆಗಳು ಸಹ ಬಂದಿದ್ದೀರಿ. ಇವ ಮೇಡಮ್ ಅವರು ನಿಮಗೆ ಒಂದು ಸಂದೇಶ ಹೇಳಿದರು. ಮತದಾನ ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ 7/5/2024 ತಾರೀಕಿಗೆ 2024 7ನೇ ತಾರೀಕು 5ನೇ ತಿಂಗಳು. ದಯವಿಟ್ಟು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ತಾವು ಬದಿಗಿಟ್ಟು ಅವತ್ತು ಮತದಾನ ಮಾಡಿ. ತಮ್ಮ ಮತದಾನದಿಂದಲೇ ನಮ್ಮ ಯಶಸ್ಸು ಸಾಧ್ಯ. ನಾವೆಲ್ಲ ಏನು ಕಷ್ಟಪಡ್ತಾ ಇದ್ದೀವಿ 6 ತಿಂಗಳಿಂದ ಎಲೆಕ್ಷನ್ಗೋಸ್ಕರ, ತಾವು ಬಂದು ಮತಗಟ್ಟೆಗೆ ಒಂದು ಅರ್ಧ ಗಂಟೆ ಬಹಳಷ್ಟು ಫೆಸಿಲಿಟೀಸ್ ಮಾಡಿದ್ದೀವಿ. ವಯಸ್ಕ ಮತದಾರರಿಗೆ, ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಎಲ್ಲರಿಗೂ ಸಹ ಬಹಳಷ್ಟು ಫೆಸಿಲಿಟಿ ಇದೆ. ದಯವಿಟ್ಟು ಎಲ್ಲರೂ ಸಹ. ಗಣಪತಿ ದೇವಸ್ಥಾನದ ಆಡಳಿತಾಧಿಕಾರಿ ಪ್ರಮೀಳಾ ಕುಮಾರಿ, ಜಿ ಬಸವರಾಜ್, ವೇಟಿ ಸ್ವಾಮಿ, ವಿಘ್ನೇಶ್, ವಿವಿಧ ಸಮಿತಿಯವರು ಹಾಜರಿದ್ದರು. ನಂತರ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕುಗ್ವೆಯ ವೀತರಾಗಾಯ ತಂಡದಿಂದ ವೇಟಿ ಸ್ವಾಮಿ ರಚಿಸಿದ ಮತದಾನ ಜಾಗೃತಿ ಗೀತೆಯ ಗಾಯನ ನಡೆಯಿತು. ಮತದಾನ
ನಿರಂತರವಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.